ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು DIY ಡಿಟಾನ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು, ನಮ್ಮ ಕಿಚನಲ್ಲೇ ಸಿಗುತ್ತೆ. ಸೊ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಟ್ಯಾನ್ ರಿಮೂವ್ ಮಾಡ್ಕೋಬೋದು. ಮಂತ್ಲಿ 3 or 4 ಟೈಮ್ಸ್ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರಬೇಕು. ಆಗ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಟ್ಯಾನ್ ಕೂಡ ಈಸಿಯಾಗಿ ಹೋಗುತ್ತೆ. ಒನ್ ಟೈಮ್ಗೆಲ್ಲ ರಿಸಲ್ಟ್ ಸಿಗೋದಿಲ್ಲ. ಇದನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ. ಸ್ಕಿನ್ ಮೇಲೆ ಅಪ್ಲೈ ಮಾಡಿ ನಿಮಗೇನಾದರೂ ಸೆಟ್ ಆಗುತ್ತೋ ಇಲ್ವೋ ನೋಡಿಕೊಂಡು ಆಮೇಲೆ ಇದನ್ನು ಯೂಸ್ ಮಾಡಿ. ನಾರ್ಮಲಾಗಿ ಎಲ್ಲರಿಗೂ ಇದು ಯೂಸ್ ಆಗುತ್ತೆ. ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನೀವು ಫಸ್ಟ್ ಒಂದು ಸಲ ಟೆಸ್ಟ್ ಮಾಡಿ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಕರ್ಡ್, ಸ್ಯಾಂಡಲ್ವುಡ್ ಪೌಡರ್, ಟರ್ಮರಿಕ್ ಪೌಡರ್, ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಈ 3. ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ಗ್ಲೋ ಆಗುತ್ತೆ ಮತ್ತು ಕೂಲಾಗಿಡೋದಕ್ಕೆ ಇದು ಯೂಸ್ ಆಗುತ್ತೆ. ಟರ್ಮರಿಕ್ ಪೌಡರ್ ಇದು ನಾರ್ಮಲ್ ಟರ್ಮರಿಕ್ ಪೌಡರ್ ಅಲ್ಲ, ಕಸ್ತೂರಿ ಅರಿಶಿನ ಅಂತ, ಕಸ್ತೂರಿ ಟರ್ಮರಿಕ್ ಪೌಡರ್ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಯೂಸ್ ಮಾಡೋವಂಥ ಅರಿಶಿನ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಇದರಿಂದ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ಮತ್ತು ಕರ್ಡಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈ 3ನ ಯೂಸ್ ಮಾಡಿಕೊಂಡು ಈಗ ಹೇಗೆ ಮಾಡೋದು ಅಂತ ಪ್ಯಾಕ್ನ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲೊಂದು ಎಂಟಿ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 1/2 ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್ ಹಾಕೋತಾ ಇದ್ದೀನಿ. ಒಂದು 1/2 ಸ್ಪೂನ್ ಟರ್ಮರಿಕ್ ಪೌಡರ್, ಕರ್ಡ್ 1, 2 or 3 ಸ್ಪೂನ್ಸ್ ಸಾಕಿದ್ದಕ್ಕೆ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೇಸ್ಟ್ ಥರ ಆಗಬೇಕಿದು. ಸೊ ಈಗ ಇದು ರೆಡಿಯಾಗಿದೆ. ಇದನ್ನು ಯೂಸ್ ಮಾಡೋದಕ್ಕೆ ಮುಂಚೆ ಫಸ್ಟು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಕೋಲ್ಡ್ ವಾಟರಿಂದ ನೀಟಾಗಿ ಫೇಸ್ ವಾಶು ಮತ್ತು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ನೆಕ್ ಪಾರ್ಟ್ ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆದಮೇಲೆ ಇದನ್ನು ಯೂಸ್ ಮಾಡಿ. ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಬೇಡಿ. ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡೆ ಇದನ್ನು ಅಪ್ಲೈ ಮಾಡಬೇಕು. ಇದನ್ನು ನಮ್ಮ ನೆಕ್ ಪಾರ್ಟ್ಗೆ ಮತ್ತು ಹ್ಯಾಂಡ್ಸ್ ಫುಲ್ಲು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 1/2 hour ಡ್ರೈ ಆದಮೇಲೆ ತಣ್ಣೀರಿಂದ ಕೋಲ್ಡ್ ವಾಟರಿಂದ ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದನ್ನು 1 month 3 or 4 ಟೈಮ್ಸ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಆಗಿರೋ ನೆಕ್ ಪಾರ್ಟ್ ಟ್ಯಾನ್ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಸೊ 100% ರಿಸಲ್ಟ್ ನಿಮ್ಗೆ ಸಿಗುತ್ತೆ. 1 ಟೈಮ್ಗೆ 2 ಟೈಮ್ಸ್ಗೆಲ್ಲ ರಿಸಲ್ಟ್ ಸಿಗೋದಿಲ್ಲ. ನೀವು ಇದನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿಕೊಂಡು ಟ್ರೈ ಮಾಡಿ. 0 ಕಾಸ್ಟ್ ಇದು. ಕಿಚನಲ್ಲಿ ಸಿಗೋವಂಥ ಐಟಮ್ಸ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ಸೊ ಈ ರೆಮಿಡಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಒಂದು ಸಲ ಆದರೂ ಇದನ್ನು ಟ್ರೈ ಮಾಡ್ಕೊಳ್ಳಿ ಮನೆಯಲ್ಲಿ. ಸೊ ಇಷ್ಟೊತ್ತು ಪೇಷನ್ಸಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.